ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂತ ನೋಡಿದ್ರೇ ಗೊತ್ತಾಗುತ್ತೆ. ಎಸ್, ನಾವು ಮಾರ್ಕೆಟಲ್ಲಿದ್ದೀವಿ. ಇವತ್ತು ತರಕಾರಿ ಮಾರ್ಕೆಟಲ್ಲಿದ್ದೀವಿ. ತರಕಾರಿ ತೊಗೊತಾ ಇದ್ದೀವಿ. ನುಗ್ಗೆಕಾಯಿ, ಟೊಮೊಟೊ ಎಲ್ಲ ತೊಗೊಂಡಿದ್ದೀವಿ. ನಾಳೆ ರಾಮನವಮಿ ಇರೋದ್ರಿಂದ ಮನೆಯಲ್ಲಿ ಅಡುಗೆ ಮಾಡಬೇಕು. ಪಾನಕ ಮಾಡೋದಕ್ಕೆ ಏನೇನು ಬೇಕು, ಮಜ್ಜಿಗೆ ಮಾಡೋದಕ್ಕೆ ಏನೇನು ಬೇಕು, ಕೋಸಂಬರಿ ಮಾಡೋದಕ್ಕೆ ಎಲ್ಲ ಮಾಡೋದಕ್ಕೆ ತರಕಾರಿ ತೊಗೊಳಕ್ಕೆ ಬಂದಿದ್ದೀವಿ. ಸಂಜೆ ಬಂದಿದ್ದೀವಿ. ಮಳೆ ಬರೋ ಥರ ಇದೆ. ಸಂಜೆ ಬಂದರೆ ಸ್ವಲ್ಪ ರೈಟ್ ಕಮ್ಮಿ ಇರುತ್ತೆ ಮಾರ್ಕೆಟಲ್ಲಿ. ಮತ್ತು ಹೂವು ಎಲ್ಲ ತೊಗೊಬೇಕಲ್ಲ, ಹೂವು ಹಣ್ಣು ಎಲ್ಲ ತೊಗೊಬೇಕಲ್ಲ, ಅದಕ್ಕೆ ಬಂದಿದ್ದೀವಿ. ಎಲ್ಲ ಈಗ ತರಕಾರಿ ತೊಗೊಂಡಿದ್ದಾಯಿತು. ನೋಡಿ, ನಮ್ಮ ಊರಿನ ಮಾರ್ಕೆಟ್ ಈ ಥರ ಇದೆ. ಸಂಜೆ ಆಗಿರೋದ್ರಿಂದ ಸ್ವಲ್ಪ ಕತ್ಲೆ ಥರ ಆಗಿದೆ. ಮಾರ್ಕೆಟ್ಗೆ ಹೋಗಿ ಬಂದ್ವಿ ಫ್ರೆಂಡ್ಸ್. ಎಲ್ಲ ಬಂದ್ವಿ. ಏನೇನು ತೊಗೊಂಬಂದಿದ್ದೀವಿ ನೋಡೋಣ ಬನ್ನಿ. ನೋಡಿ, ಇವತ್ತು ದಿನಸಿ ಐಟಮ್ ತೊಗೊಬಂದಿದ್ದೀವಿ. ಮನೆಗೆ ರೇಷನ್ನು ತೊಗೊಂಬಂದಿದ್ದೀವಿ. ಮತ್ತು ನಾಳೆ ರಾಮನವಮಿ ಇರೋದ್ರಿಂದ ಪಟ್ಟಾಭಿಷೇಕ ಮಾಡ್ತಿರೋದು ರಾಮನಿಗೆ ಫೋಟೋ ತೊಗೊಬೇಕಿತ್ತು. ಅದು ಫೋಟೋ ಸಿಕ್ಕಲಿಲ್ಲ ಫ್ರೆಂಡ್ಸ್. ಅದು ಆರ್ಡ್ರ್ ಕೊಡಬೇಕಂತ, ಅದು ರೆಡಿ ಸಿಕ್ಕೋದಿಲ್ಲ. ಅರ್ಜೆಂಟಿಗೆ ನಂಗೆ ಫೋಟೋ ಬೇಕೇ ಬೇಕಿತ್ತು ಪೂಜೆ ಮಾಡೋದಕ್ಕೆ. ಮತ್ತು ಟೈಮ್ ಬೇರೆ ಆಗೋಗಿತ್ತು. ಸಂಜೆ ಒಂದು 3-4 ಅಂಗಡಿಲಿ ಕೇಳಿದ್ದಕ್ಕೆ ಸಿಕ್ಕಲಿಲ್ಲ. ಅದಕ್ಕೆ ಇದು ಸ್ಟುಡಿಯೋದಲ್ಲಿ ಈ ಥರ ಒಂದು ಚಿಕ್ಕ ಫೋಟೋ ತೊಗೊಬಂತೀನಿ. ರಾಮ ಅವರ ಫೋಟೋ ಇಟ್ಟು ಪೂಜೆ ಮಾಡಲೇಬೇಕು ಅಂತ ಅಂದ್ಕೊಂಡು ಇಷ್ಟು ಚಿಕ್ಕ ಫೋಟೋ ತೊಗೊಂಬಂದಿದ್ದೀನಿ. ಚೆನ್ನಾಗಿದೆಯಾ ನೋಡಿ, ಕಮೆಂಟ್ ಮಾಡಿ. ಇದು ಪಟ್ಟಾಭಿಷೇಕ ಮಾಡ್ತಿರೋಂಥ ಫೋಟೋನೇ ಇದು. ಅಂದರೆ ಸ್ವಲ್ಪ ಚಿಕ್ಕದಿದೆ ಅಷ್ಟೇ. ದೊಡ್ಡದಿದ್ದರೆ ಚೆನ್ನಾಗಿರ್ತಿತ್ತು ನೋಡೋದಕ್ಕೆ. ನನಗೆ ಇದು ಇಷ್ಟ ಆಯಿತು, ಪಟ್ಟಾಭಿಷೇಕ ಮಾಡ್ತಿರೋದು, ಅದಕ್ಕೆ ತೊಗೊಂಬಂದೆ. ನೆಕ್ಸ್ಟು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡು ನೆಕ್ಸ್ಟ್ ಇಯರ್ಗೆ ಒಂದು ಒಳ್ಳೆ ದೊಡ್ಡ ಫೋಟೋ ಇಟ್ಟು ಪೂಜೆ ಮಾಡಬೇಕು. ಈಗ ನೋಡಿ, ಎಲ್ಲ ದಿನಸಿ ಐಟಮ್ ತೊಗೊಬಂದಿದ್ದಾಯಿತು. ತರಕಾರಿ ನುಗ್ಗೆಕಾಯಿ ಅಂತೂ ಸ್ವಲ್ಪ ಕಮ್ಮಿ ಇತ್ತು. ಯಾವಾಗಲೂ ಜಾಸ್ತಿ ಇರ್ತಾಯಿತ್ತು, ಈ ಸಲ ಕಮ್ಮಿ ಇತ್ತು. ನುಗ್ಗೆಕಾಯಿ ಪಲ್ಯ, ಸಾಂಬಾರು, ನಾಳೆ ಭರ್ಜರಿ ಬ್ಯಾಟಿಂಗು ನುಗ್ಗೆಕಾಯಿದು. ತುಂಬ ಚೆನ್ನಾಗಿತ್ತು, ಕಮ್ಮಿನೂ ಇತ್ತು. ತೊಗೊಬಂದ್ವಿ. ಎಲ್ಲ ತರಕಾರಿ ತೊಗೊಬಂದ್ವಿ. ಟೊಮೊಟೊ, ಆಲೂಗೆಡ್ಡೆ, ಬದನೆಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಎಲ್ಲ ಇನ್ನೂ ಕೆಲವು ತರಕಾರಿ ತೊಗೊಬಂದ್ವಿ. ನಾಳೆ ಏನೇನು ಅಡುಗೆ ಬೇಕು ಎಲ್ಲ ತರಕಾರಿ ತೊಗೊಬಂದ್ವಿ. ಸುಸ್ತಾಗೋಗ್ಬಿಡುತ್ತೆ ಫ್ರೆಂಡ್ಸ್. ಮಾರ್ಕೆಟ್ಗೆ ಹೋಗಿ ಬರೋಷ್ಟರಲ್ಲಿ ಎಲ್ಲ ಸುತ್ತಾಡಿಕೊಂಡು ತೊಗೊಂಬರೋಷ್ಟರಲ್ಲಂತೂ ಸುಸ್ತಾಗೋಗ್ಬಿಡುತ್ತೆ. ತಗೊಂಡು ಮನೆಗೆ ಬಂದಿದ್ದೀವಿ. ಇವಾಗ ನಾಳೆ ಪೂಜೆಗೆ ರೆಡಿ ಮಾಡ್ಕೊಬೇಕು. ಬಾಳೆಹಣ್ಣು ತೊಗೊಬಂದ್ವಿ. ಹೂವು, ಇದು ಹಾರ ಎಲ್ಲ ನೋಡಿ. ಇದು ಮಲ್ಲಿಗೆ ಹೂವು ಒಂದು ಸಲ ನೋಡಿ, ಇದು 2 ಕಡೆ ತೊಗೊಂಡಿದ್ದೀನಿ. 2 ಕಡೆ ಯಾಕೆ ತೊಗೊಂಡಂದರೆ, ಇದು ಮಲ್ಲಿಗೆ ಹೂವು ಫಸ್ಟ್ ತೊಗೊಂಡ್ಬಿಟ್ಟೆ, ಸ್ವಲ್ಪ ರೈಟ್ ಜಾಸ್ತಿ ಇತ್ತು. ಇದು ತೊಗೊಂಡು ಸ್ವಲ್ಪ ನಾವು ಗಾಡಿ ಪಾರ್ಕಿಂಗ್ ಮಾಡಿ ಜಾಗದಲ್ಲಿ ಬಂದಮೇಲೆ ಅಲ್ಲಿ ಸ್ವಲ್ಪ ಕಮ್ಮಿ ಇತ್ತು. ಅಲ್ಲಿ ಮತ್ತೆ ತೊಗೊಂಡಿದ್ದಾಯಿತು. ಕಮ್ಮಿ ಇದ್ದಿದೆ, ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು ಹೂವು. ಇದು ರೈಟ್ ಜಾಸ್ತಿ ಇತ್ತು, ಅದು ಸ್ವಲ್ಪ ಅರಳಿತ್ತು. ಮತ್ತು ರೋಸ್ ಹೂವು ಹಾರ ಗಾಡಿಗೆ, ಮತ್ತು ಇದು 2 ಹಾರ ಮನೆಗೆ, ದೇವರಿಗೆ, ಫೋಟೋಕ್ಕೆ ಎಲ್ಲ ತೊಗೊಬಂದಿದ್ದೀವಿ. ನಾಳೆ ಪೂಜೆ ಮಾಡಿ, ಪೂಜೆ ಹೇಗೆ ಮಾಡಿದೆ ಅಂತ ನಿಮಗೆ ವಿಡಿಯೋ ಹಾಕ್ತೀನಿ ನೋಡಿ. ನೀವು ರಾಮನವಮಿ ಮಾಡಿ. ಇದು ಫಸ್ಟ್ ಟೈಮು ಈ ಥರ 2 ದಿನ ಬಂದಿದೆ ಫ್ರೆಂಡ್ಸ್. ಏನು ರಾಮನವಮಿ ಪೂಜೆ ಮಾಡೋದು ಗುರುವಾರ ಬಂದಿದೆ, ಮತ್ತು ಶುಕ್ರವಾರ 26, 27 2 ದಿನವೂ ಬಂದಿದೆ. ಅಂದರೆ ಗುರುವಾರ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮುಹೂರ್ತ. ಶುಕ್ರವಾರ ಬೆಳಗ್ಗೆ 10:30ವರೆಗೂ ಇರುತ್ತಂತೆ. ಅಷ್ಟರಲ್ಲಿ ಪೂಜೆ ಮಾಡಬೇಕು. ಅಂದರೆ ಗುರುವಾರ ಮಾಡಿದ್ರೆ ತುಂಬ ಒಳ್ಳೆಯದು. ಅಂದರೆ ಗುರುವಾರ ಪೂರ್ತಿ ಇರುತ್ತೆ, 12 ಗಂಟೆಗೆ ಸ್ಟಾರ್ಟ್ ಆಗಿದ್ದು. ಶುಕ್ರವಾರ 10:00ವರೆಗೆ ಮುಗಿದೋಗ್ಬಿಡುತ್ತೆ. 10:00ವರೆಗೆ ಮಾಡೋದ್ರಿಂದ 10:30ವರೆಗೂ ಮಾಡ್ಬೋದು ನೋಡಿ. ಅದಕ್ಕೆ ನಾನು ಬೆಳಗ್ಗೆ ಶುಕ್ರವಾರ ಮಾಡಿದ್ದೀವಿ ನಾವು, ಗುರುವಾರ ಮಾಡಲಿಲ್ಲ. ಯಾಕೆಂದರೆ
ದೇವಸ್ಥಾನದಲ್ಲಿ ಕೇಳಿದಕ್ಕೂ ದೇವಸ್ಥಾನದಲ್ಲೂ ಶುಕ್ರವಾರ ಮಾಡೋದು ಅಂತ ಹೇಳಿದ್ರು ಭಟ್ರು. ಭಟ್ರು ಯಾವ ರೀತಿ ಮಾಡ್ತಾರೋ ನಾವು ಅದೇ ರೀತಿ ಮಾಡೋಣ ಅಂದ್ಕೊಂಡು ನಾವು ಗುರುವಾರ ಮಾಡಲಿಲ್ಲ, ಶುಕ್ರವಾರ ಮಾಡಿದ್ದೀವಿ. ನೋಡಿ ಸಿಂಪಲಾಗೆ, ತುಂಬ ಸಿಂಪಲಾಗಿ ಮಾಡಿದ್ದೆ. ಯಾಕೆಂದರೆ ಈ ಸಲ ನಾನು ಅದು ಗೊತ್ತಾಗಲಿಲ್ಲ ಬೇಗ ಯಾವತ್ತು ಮಾಡಬೇಕು ಅಂತೇಳಿ. 26, 27 ಅಂತ ಕನ್ಫ್ಯೂಷನಲ್ಲಿ ಪೂಜೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿರಲಿಲ್ಲ. ಯಾಕೆಂದರೆ ಮಕ್ಕಳಿಗೆಲ್ಲ ಎಕ್ಸಾಮ್ ನಡೀತಾ ಇದೆ ಬೇರೆ, ಅದಕ್ಕೆ ಪ್ಲ್ಯಾನ್ ಮಾಡಿರಲಿಲ್ಲ. ಪ್ಲ್ಯಾನ್ ಮಾಡೋಷ್ಟರಲ್ಲಿ 2 ದಿನ ಬಂದಿತ್ತು, ಅದೊಂದು ಕನ್ಫ್ಯೂಸ್ ಆಯಿತು. ಶುಕ್ರವಾರ ಮಾಡಬೇಕಾ ಗುರುವಾರ ಮಾಡಬೇಕಾ, ಅಂದರೆ 26 ಮಾಡಬೇಕಾ 26ನೇ ತಾರೀಕು 27ನೇ ತಾರೀಕು ಮಾಡಬೇಕಾ ಅಂತ ಕನ್ಫ್ಯೂಷನ್ ಇತ್ತು. ಆಮೇಲೆ ಸಡನ್ಲಿ ಪ್ಲ್ಯಾನ್ ಮಾಡಿದ್ದು ಶುಕ್ರವಾರನೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಶುಕ್ರವಾರ ಮಾಡೋಣ ಅನ್ನೋಷ್ಟರಲ್ಲಿ ಶಾಪಿಂಗೆಲ್ಲ ಹೋಗ್ಬೇಕು ಅಂದಾಗ ಏನಾಯ್ತು, ಅದೇ ಫೋಟೋ ಸಿಗಲಿಲ್ಲ, ದೇವ್ರ ಫೋಟೋ ಒಂದು ಸಿಗಲಿಲ್ಲ, ಅದೊಂದು ಬೇಜಾರಾಯಿತು. ಅದೆಲ್ಲ ಹುಡುಕಿ ಮಾಡೋಷ್ಟರಲ್ಲಿ ಟೈಮ್ ಆಯಿತು, ರಾತ್ರಿ 10 ಗಂಟೆ ಆಯಿತು. ಇದೆಲ್ಲ ತೊಗೊಂಡು ಬರೋಷ್ಟರಲ್ಲಿ ಎಲ್ಲ ಸಿಟಿಗೆ ಹೋಗಿ ಬಂದು ತರಕಾರಿ ಇದೆಲ್ಲ ರೆಡಿ ಮಾಡ್ಕೊಡೋಷ್ಟರಲ್ಲಿ ಮತ್ತೆ ಬೆಳಗ್ಗೆ ಎಲ್ಲ ಮಕ್ಕಳಿಗೆ ಎಕ್ಸಾಮು ಹೋಗಬೇಕು. ಅದಕ್ಕೆ ಪ್ಲ್ಯಾನ್ ಮಾಡಿರಲಿಲ್ಲ. ಅದಕ್ಕೆ ಈ ಸಲ ಇಷ್ಟೇ ಸಿಂಪಲಾಗೇ ಆಗಿದ್ದು ಮಾಡೋಕ್ಕೆ. ಅದೇ ಫೋಟೋ ಸಿಗಲಿಲ್ಲ ಅನ್ನೋದೇ ಬೇಜಾರು, ಬೇರೆ ಏನಿಲ್ಲ, ನಾರ್ಮಲ್ ಪೂಜೆ ಮಾಡಿದ್ದೀವಿ. ಫೋಟೋ ಒಂದು ಕಾಣಿಸ್ತಿಲ್ಲ, ತುಂಬ ಚಿಕ್ಕದಾಯಿತು ಅಂತ. ಆದರೆ ತುಂಬ ಚಿಕ್ಕದಾಗಿದ್ದರೂ ಲಕ್ಷಣವಾಗಿದೆ, ತುಂಬ ಕಾಣಿಸ್ತಾ ಇದೆ ಫೋಟೋ ನೋಡಿ. ತುಂಬ ಚೆನ್ನಾಗಿದೆ ಕ್ಯೂಟಾಗಿ. ಅಂದರೆ ಸ್ವಲ್ಪ ದೊಡ್ಡದಾಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ರಸಾಯನ, ಇದು ಪಾನಕ, ಮಜ್ಜಿಗೆ, ಕೋಸಂಬರಿ, ಪಾಯಸ ಎಲ್ಲ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿದ್ದೀವಿ. ಮತ್ತು ನಾವು ಪೂಜೆ ಮಾಡಿ ಮನೆಯಲ್ಲಿ ಮತ್ತೆ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಪೂಜೆ ಮುಗಿಸಿ ದೇವಸ್ಥಾನದಲ್ಲೂ ಮಜ್ಜಿಗೆ ಕೊಟ್ಟರು. ನೋಡಿ ರಾಮದ ಫೋಟೋ ಇಟ್ಟಿದ್ದಾರೆ ದೇವಸ್ಥಾನದಲ್ಲಿ, ರಾಮನ ಫೋಟೋ ಇಟ್ಟು ಪೂಜೆ ಮಾಡಿದ್ದಾರೆ. ಪೂಜೆ ಮಾಡಿ ಅಲ್ಲೂ ಮಜ್ಜಿಗೆ ಕೋಸಂಬರಿ ಎಲ್ಲ ಕೊಟ್ಟರು. ಅಲ್ಲೂ ಪೂಜೆ ಮುಗಿಸ್ಕೊಂಡು ಕೋಸಂಬರಿ ಮಜ್ಜಿಗೆ ಎಲ್ಲ ಸೇವನೆ ಮಾಡಿ ಬಂದ್ವಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಆಂಜನೇಯನಿಗೆ. ಇದು ನಮ್ಮ ಊರಿನಲ್ಲಿರೋ ದೇವಸ್ಥಾನದಲ್ಲಿರೋಂಥ ಆಂಜನೇಯ. ಇದು ರಾಮರ ಫೋಟೋ ಇಟ್ಟು ಪೂಜೆ ಮಾಡಿದ್ದಾರೆ. ಈ ಥರ ಸಿಂಪಲಾಗಿ ಮಾಡಿದ್ದಾರೆ. ಹೇಗೆ ಪೂಜೆ ಮಾಡಿದ್ರು ದೇವರಿಗೆ ಸಲ್ಲುತ್ತೆ. ಸಿಂಪಲಾಗಿ ಮಾಡಿದ್ರು ಪೂಜೆನೇ, ಗ್ರ್ಯಾಂಡಾಗಿ ಮಾಡಿದ್ರು ಪೂಜೆನೇ. ದೇವರಿಗೆ ಧೂಪ ದೀಪ ಅಷ್ಟೇ. ಇದು ದೇವಸ್ಥಾನದ ಒಳಗಡೆ ಇರೋವಂಥ ಫುಲ್ಲು ಈ ಥರ ಆಂಜನೇಯ ಫೋಟೋ ಹಾಕಿದ್ದಾರೆ. ದೇವಸ್ಥಾನದ ಒಳಗಡೆ ಎಲ್ಲನೂ ಫುಲ್ಲು ಈ ಥರ ನೋಡಿ ಎಲ್ಲ ಫೋಟೋ ಇಟ್ಟಿದ್ದಾರೆ. ದೇವ್ರದ್ದು, ಆಂಜನೇಯ ಅವ್ರದ್ದು, ರಾಮ ಅವ್ರದ್ದು ಫೋಟೋ ಇಟ್ಟಿದ್ದಾರೆ. ಈ ಥರ ಫುಲ್ಲು ದೇವಸ್ಥಾನ ಸುತ್ತಲೂ ನೋಡಿ ಒಂದೊಂದು ಸಿಂಗಲ್ ಫೋಟೋ ಇದೆ. ಅದ್ರ ಕೆಳಗಡೆ ಶ್ಲೋಕಗಳು ಬರೆದಿದ್ದಾರೆ, ಎಲ್ಲ ಬರೆದಿದ್ದಾರೆ. ಏನೇನು ಬರೆದಿದ್ದಾರೆ ಅಂತ ಓದಿಲ್ಲ ನಾನು. ಇದನ್ನೇ ಇನ್ನೊಂದು ಸಲ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ದೇವಸ್ಥಾನದಲ್ಲೂ ತೀರ್ಥ ಪ್ರಸಾದ ಮುಗಿಸಿ ಪೂಜೆ ಮುಗಿಸಿ ಆಚೆ ಬಂದ್ವಿ. ಟೈಮ್ ಆಗಿತ್ತು, ಅಂದರೆ 10:30 10:45 ಆಗಿತ್ತು. ಎಲ್ಲ ಕೆಲವು ಕಡೆ ಬೇಗನೆ ಮುಗಿಸಿದ್ದಾರೆ ತೀರ್ಥ ಪ್ರಸಾದ, ಕೆಲವರು ಮಧ್ಯಾಹ್ನ ಮಾಡಿದ್ದಾರೆ, ಕೆಲವು ಕಡೆ ಒಂದೊಂದು ಅಂದರೆ ಕೆಲವು ಕಡೆ ಮಧ್ಯಾಹ್ನ ತೀರ್ಥ ಪ್ರಸಾದ ಮಾಡಿದ್ದಾರೆ. ನಮ್ಮೂರಲ್ಲೆಲ್ಲ ಮಧ್ಯಾಹ್ನ ರೆಡಿ ಮಾಡ್ತಾಯಿದ್ರು. ಮಧ್ಯಾಹ್ನಕ್ಕೆ ನೀವು ನಮ್ಮ ಜೊತೆ ರಾಮನ ದರ್ಶನ ಮಾಡಿದ್ದೀರಾ ಅಂದ್ಕೊತೀನಿ. ದೇವರು ನಿಮಗೂ ಎಲ್ಲ ಒಳ್ಳೇದು ಮಾಡಲಿ, ಎಲ್ಲರ ಆಸೆ ಕನಸು ಈಡೇರಲಿ. SSLC ಮಕ್ಕಳಿಗೆ ಒಳ್ಳೆಯದಾಗಲಿ, ಎಕ್ಸಾಮ್ ಬರೀತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಆಸೆ ಕನಸು ನೆರವೇರಲಿ ಅಂತೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ರಾಮ ಅವರ ದರ್ಶನ ನೀವು ಮಾಡಿದ್ದೀರಾ ಅಂದ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳ್ತಾ ನೀವು ರಾಮನವಮಿ ಹಬ್ಬ ಮಾಡಿ. ನಾವು ಶುಕ್ರವಾರ ಮಾಡಿದ್ದೀವಿ. ಈ ಸಲ 2 ಸಲ ಗುರುವಾರ ಬಂದಿದೆ, ಶುಕ್ರವಾರನೂ ಬಂದಿದೆ. ನಾವು ಶುಕ್ರವಾರ 10:30 ಅಷ್ಟರಲ್ಲಿ ಪೂಜೆ ಮುಗಿಸಿದ್ದೀವಿ. 10:30ವರೆಗೂ ಅಷ್ಟೇ ಮುಹೂರ್ತ ಇದ್ದಿದ್ದು.
ನಮಸ್ಕಾರ ಎಲ್ಲರಿಗೂ.